ಸಿನಿಮಾ ಲಾಸ್ಟ್ವರೆಗೂ ಕ್ಲೈಮ್ಯಾಕ್ಸ್ ಆಗೋವರೆಗೂ ಈ ಒಂದು ಸಿನಿಮಾನ ಜಸ್ಟ್ ಅ ಫೇರಿ ಟೈಲ್ ನಾರ್ಮಲ್ ಸಿನಿಮಾ ಆಕ್ಷನ್ ಸಿನಿಮಾ. ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಯೂಶಲಿ ನಾನು ಮೂವಿ ರಿವ್ಯೂ ಮಾಡೋ ರೀತಿ ಅಲ್ಲ ಇದು ಹೋಗ್ತಿರೋವಂಥದ್ದು. ಈ ಸಿನಿಮಾ ಎಲ್ಲರಿಗೂ ತಟ್ಟುವಂಥದ್ದಲ್ಲ. ಇದೊಂಥರ ಸೈಕಾಲಜಿಕಲ್ ಸಿನಿಮಾ ಆಗಿರುವಂಥದ್ದು. ನಿಜ ಹೇಳ್ತೀನಿ, ಇದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ಸೈಕಾಲಜಿಕಲಿ ಇದು ನನ್ನನ್ನು ತಿಂದಾಕಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈ ಸಿನಿಮಾ ಎಷ್ಟು ಜನಕ್ಕೆ ಹಿಡಿಸ್ತು ಅಂತ ಕೇಳೋದಾದ್ರೆ, ನನ್ನ ಜೊತೆ ಕುತ್ಕೊಂಡವರಿಗೇನೆ ಯಾರಿಗೂ ಅಷ್ಟೊಂದು ಹಿಡಿಸಿಲ್ಲ, ಅಷ್ಟೊಂದು ಗೂಸ್ ಬಂಪ್ ಬರ್ಸಿಲ್ಲ, ಅಷ್ಟೊಂದು ಈ ಸಿನಿಮಾ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ. ಆಚೆ ಬರ್ಬೇಕಾದ್ರೂ ಕೂಡ ಒಂದು ಏನಂತಾರೆ, ನಗಾಡ್ಕೊಂಡು ಒಂಥರ ತಮಾಷೆ ಮಾಡ್ಕೊಂಡು ಸಿನಿಮಾ ಏನು ಚೆನ್ನಾಗೇ ಇಲ್ಲ. ಆದ್ರೆ ಈ ಸಿನಿಮಾನ ನಾನೊಬ್ಬ ರಿವ್ಯೂ ಮಾಡ್ಬೇಕು ಅಂತ ಬಂದಿದ್ದೆ, ಬಿಟ್ರೆ ಇದು ಸೈಕಾಲಜಿಕಲಿ ನನ್ನನ್ನು ಹಿಡ್ದಾಕೊಂಡ್ಬಿಡ್ತು. ಯಾಕೆಂದ್ರೆ ನಾನು ಅದ್ರ ಥ್ರೂ ಅಲ್ಲಿ ಹೋಗ್ತಾ ಇರೋದ್ರಿಂದ ನನಗಿದು ತಟ್ತು ಅಂತಲೇ ಹೇಳ್ಬೋದು. ಗೀತು ಮೋಹನ್ ದಾಸ್ ಅವರು ಮೇನ್ಲಿ ಮಲಯಾಳಂ ರೈಟರ್ಸ್ ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಈ ಥರ ಸಿನಿಮಾ ನೋಡೋದಕ್ಕೆ ಇಷ್ಟಪಡಲ್ಲ, ಆದರೆ ಈ ಸಿನಿಮಾ ನನ್ನನ್ನು ಹಿಡ್ದಾಕ್ತು. ಸಿನಿಮಾ ಲಾಸ್ಟ್ವರೆಗೂ ಕ್ಲೈಮ್ಯಾಕ್ಸ್ ಆಗೋವರೆಗೂ ಈ ಒಂದು ಸಿನಿಮಾನ ಜಸ್ಟ್ ಅ ಫೇರಿ ಟೈಲ್ ನಾರ್ಮಲ್ ಸಿನಿಮಾ ಆಕ್ಷನ್ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ. ಆದರೆ ಅಷ್ಟು ಕೂಡ ಹಿಡಿಸಿಲ್ಲ ನನಗೆ ಆ ಸಿನಿಮಾ. ಕ್ಲೈಮ್ಯಾಕ್ಸ್ ಆಗೋವರೆಗೂ, ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗೋವರೆಗೂ. ನಾನು ಇದನ್ನ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ, ಪರ್ಸ್ನಲಿ ನಮ್ಮ ಮನೇಲಿ ನಡೀತಿರೋಂಥ ಸಿಚುವೇಶನ್ ಇಲ್ಲ. ನಾನು ಇದ್ರ ಬಗ್ಗೆ ಎಲ್ಲರಿಗೂ ಇದು ನನ್ನ ವೀಕ್ನೆಸ್ ನನ್ನ ವೀಕ್ನೆಸ್ನ ತೋರಿಸ್ಕೊಂಬಾರ್ದಂತಿದ್ದೆ. ಯೂಶಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಧೈರ್ಯ ಆಗಿರ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿರೋವಂಥದ್ದು. ಲೈಕ್ ತುಂಬ ಎಂಟರ್ಟೈನಿಂಗ್ ಆಗಿ ಹ್ಯಾಪಿಯಾಗಿರ್ತಾರೆ. ನಾನು ಹಂಗೆ ಇದ್ದಿದ್ದು. ನಮ್ಮ ಮನೇಲಿ ನಡೆಯುವಂಥ ಕಷ್ಟಗಳನ್ನ ಯಾರಿಗೂ ತೋರಿಸಿಲ್ಲ. ಸಿನಿಮಾನ ಎಕ್ಸಿಜರೇಟ್ ಮಾಡಿ ಹೇಳ್ತಿಲ್ಲ ನಾನು, ಬಟ್ ಸೈಕಾಲಜಿಕಲಿ ನಾನು ಹಿಡ್ಕೊಂಡ್ಬಿಡ್ತು. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಲಿ, ಹಾಲಿವುಡ್ ಲೆವೆಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಇದೆ. ಒಂದೊಂದು ಶಾರ್ಟು ಕೂಡ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಆ್ಯಂಡ್ ನನಗಿಲ್ಲಿ ಇದ್ರದ್ದು ಇಂಗ್ಲೀಷ್ ವರ್ಷನ್ ನೋಡೋದಕ್ಕೆ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ನನಗೆ ಗೊತ್ತಾಗಬೇಕು ಏನು ಕಟ್ಸಿಟ್ಟಿದ್ದಾರೆ ಆ ಥರ ಅಂತ. ಏನಕ್ಕೆ ಇಂಡಿಯನ್ ವರ್ಷನಿಗೆ ಮಾತ್ರ ಈ ರೀತಿ ಇಟ್ಟಿರೋಂಥದ್ದು. ಸ್ಲೋ ಆಗಿ ಸಿನಿಮಾ ಸ್ಲೋ ಆಗಿ ಹೋಗುತ್ತೆ ಎಂಡ್ವರೆಗೂ. ನನಗೆ ಸಿನಿಮಾ ಲೈಕೇ ಆಗಲಿಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ಆದರೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಆ ಇಷ್ಟು ಜನರಿದ್ರಲ್ಲ ನನ್ನ ಥಿಯೇಟ್ರಲ್ಲಿ, ನನ್ನನ್ನು ಮಾತ್ರ ಕ್ಲೈಮ್ಯಾಕ್ಸಲ್ಲಿ ಹಿಡ್ದಾಕೊಂಡ್ಬಿಡ್ತು. ಏಕೆಂದರೆ ಆ ಸೈಕಾಲಜಿಕಲಿ ಆ ಸಿಚುವೇಶನಲ್ಲಿ ಇದ್ದವರಿಗೆ, ನಾನಿಲ್ಲಿ ಸ್ಪಾಯ್ಲರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ನೋಡಿ. ಫಸ್ಟ್ ನನ್ನ ರಿವ್ಯೂ ನೋಡಬೇಕಾದ್ರೆ ನಿಮಗೆ ಈ ನನ್ನ ಮಗ ಓವರ್ ಆಗಿ ಆಡ್ತವನೆ ಅಂತ ಅನ್ಸುತ್ತೆ. ಯಾರಿಗೆ ಅರ್ಥ ಆಗುತ್ತೆ, ದಿಸ್ ಈಸ್ ಅ ಫೇರಿ ಟೈಲ್ ಫಾರ್ ದ ಗ್ರೋನ್ ಅಪ್ಸ್. ಯಾರು ಗ್ರೋನ್ ಅಪ್, ಮೆಂಟಲಿ ಗ್ರೋನ್ ಆಗಿರೋರಿಗೆ ಮಾತ್ರ. ಅದೊಂದು ಇಂಟರ್ವ್ಯೂಲಿ ಹೇಳ್ತಾರಲ್ಲ, ಜೋ ದಿಮಾಗ್ ಸೆ ಬಚ್ಚೆ ಉನ್ಕೆ ಲಿಯೇ ಭಿ ನಹೀ ಹೈ ಈ ಸಿನಿಮಾ. ಅವರಿಗೂ ಕೂಡ ಅಲ್ಲ. ಸೈಕಾಲಜಿಕಲಿ, ಮೆಂಟಲಿ ಶಾರ್ಪ್ ಆಗಬೇಕು ಅಂತಿಲ್ಲ. ಈ ಸಿಚುವೇಶನ್ ಥ್ರೂ ಅಲ್ಲಿ ಹೋಗಿರೋರಿಗೆ ಸಾಕು. ನನ್ನನ್ನು ಆಡ್ಕೊಂಡ್ರು ಕೂಡ ಪರವಾಗಿಲ್ಲ, ನನಗೆ ಈ ಕಮೆಂಟ್ ಸೆಕ್ಷನ್ ನೀವು ಆಡ್ಕೊಂಡ್ರು ಪರವಾಗಿಲ್ಲ. ಆದರೆ ನನಗೆ ನಿಜ ಹೇಳ್ಬೇಕು ಅಂದರೆ, ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಮಾತ್ರ ಎಂಜಾಯ್ ಮಾಡ್ತಿದ್ದೆ. ಆದರೆ ಸ್ಟೋರಿ ಲೈನಲ್ಲಿ ನಾನು ಏನೂ ಎಂಜಾಯ್ ಮಾಡ್ತಿರ್ಲಿಲ್ಲ. ಆದರೆ ಲಾಸ್ಟಿಗೆ ಇಟ್ ಕಿಲ್ಡ್ ಮೀ. ಹ್ಯಾಟ್ಸ್ ಆಫ್ ಟು ದ ಸಿನಿಮಾ ವರ್ಕರ್ಸ್. ಆ್ಯಂಡ್ ಯಶ್ ಅವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಈ ಥರ ಮೇನ್ಲಿ ಸ್ಟೋರಿನ ಯಾರು ಚೂಸ್ ಮಾಡಲ್ಲ. ಸಿನಿಮಾ ಸ್ಕೇಲ್ ಅದನ್ನ ಮಾತ್ರ ಚೂಸ್ ಮಾಡ್ತಾರೆ, ಬಿಟ್ಟರೆ
ಸ್ಟೋರಿ ಇದನ್ನ ಚಿಕ್ಕದಾಗೂ ಕೂಡ ಹೇಳ್ಬೋದು, ಈ ಸಿನಿಮಾದ ಸ್ಟೋರಿನ ಚಿಕ್ಕದಾಗೂ ಕೂಡ ಹೇಳ್ಬೋದು. ಆದ್ರೆ ಇಡೀ ವರ್ಲ್ಡ್ ವೈಡ್ ನ, ನಮ್ಮ ಇಂಡಿಯನ್ ಥಿಂಕಿಂಗ್ ನ ವರ್ಲ್ಡ್ ವೈಡ್ ರೀಚ್ ಮಾಡಿಸುವಂತದ್ದು ತುಂಬಾ ಕಷ್ಟ ಇದೆ. ಸೊ ಆ ಕೆಲಸನ ಗೀತು ಮೋಹನ್ ದಾಸ್ ಅವರು, ಯಶ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ರೈಟಿಂಗ್ ಎಲ್ಲ ಅದ್ಭುತವಾಗಿದೆ, ಡೈಲಾಗ್ ಒಂದೊಂದು ಚೆಚ್ಚಂಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸಿನಿಮಾಗೆ ಅದು ವೆಯ್ಟೇಜ್ ಸಾಕಾಗಲ್ಲ. ಇಲ್ಲಿವರೆಗೂ ನಾನು ಕ್ಲೈಮ್ಯಾಕ್ಸ್ ನೋಡಿಲ್ಲ, ಅಲ್ಲಿವರೆಗೂ ನಾನು ಇದೇ ರೀತಿ ಥಿಂಕಿಂಗ್ ಅಲ್ಲೇ ಇದ್ದಿದ್ದು. ಸೊ ಇಷ್ಟು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾಕೆಂದ್ರೆ ನನಗೆ ಗೊತ್ತು ಇನ್ನು ಬರುತ್ತೆ ಸಿನಿಮಾ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿಲ್ಲ ಹಾಗೆ ಅಂತ. ಆದ್ರೆ ನಾನು ಅಳ್ತಿದ್ದೀನಲ್ಲ, ಅದಕ್ಕೊಂದು ರೀಸನ್ ಇದೆ. ಆ್ಯಂಡ್ ನಾನು ಸೈಕಾಲಜಿಕಲಿ ನಾನು ಹಿಡ್ದಾಕಿದೆ ಅಂತ ಏನೋ ಕೇಳ್ತಾ ಇದ್ದೆ, ಅದಕ್ಕೊಂದು ರೀಸನ್ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೋ ಅಥವಾ ತುಂಬಾ ಮೆಚೂರ್ಡ್ ಪರ್ಸನ್ಗೆ ಇದು ಇಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಿರುವಂಥದ್ದು ಎಲ್ಲರಿಗೂ ಇರುವಂಥ ಸಿನಿಮಾ ಅಲ್ಲ ಇದು. ಬಟ್ ಲಾಸ್ಟ್ ನಾಟ್ ದಿ ಲೀಸ್ಟ್, ಯಾರೆಲ್ಲ ಅವರ ಗಂಡನ ಬಿಟ್ಟು ಹೋಗ್ತಾರೆ ಚಿಕ್ಕ ಚಿಕ್ಕ ಸಿಚುವೇಶನ್ಸಿಗೆ, ಈ ಸಿನಿಮಾನ ನೋಡಬೇಕು. ಲವ್ ಅಂದ್ರೆ ಏನು, ವೆಂಜನ್ಸ್ ಅಂದ್ರೆ ಏನು, ಎಲ್ಲದಕ್ಕೂ ಕ್ಲಿಯರ್ ಡಿಫ್ರೆನ್ಸ್ ಇಟ್ಟಿರುವಂಥ ಒಂದು ಸಿನಿಮಾ ಆಗಿರುವಂಥದ್ದು.